ನಮಸ್ಕಾರ, ನಾನು ನಿಮ್ಮ ಸ್ವಾಗತ್. ಕರ್ನಾಟಕದ ಸಿಂಗಂ ಎಂದೇ ಖ್ಯಾತಿಯಾಗಿರುವ ರವಿಡಿ ಚೆನ್ನಣ್ಣನವರೆಂದರೆ ದಕ್ಷತೆಗೆ ಮತ್ತೊಂದು ಹೆಸರು. ತಾವು ಕರ್ತವ್ಯಕ್ಕೆ ಹೋದ ಜಿಲ್ಲೆಯಲ್ಲೆಲ್ಲ ತಮ್ಮದೇ ಛಾಪು ಮೂಡಿಸುವ ಚೆನ್ನಣ್ಣನವರ್ ತಮ್ಮ ಭಾಷಣದ ಶೈಲಿಯಿಂದಲೇ ಕೇಳುಗರನ್ನ ಮಂತ್ರ ಮುಗ್ಧರನ್ನಾಗಿಸುವ ಚಾಣಾಕ್ಷರು. ಪೊಲೀಸ್ ಅಧಿಕಾರಿಗಳಿಗೆ ಮಾದರಿಯಾಗಿ ನಿಲ್ಲುವ ಚೆನ್ನಣ್ಣ ನೊಂದವರಿಗೆ ದನಿಯಾಗಿ, ಕಷ್ಟ ಅಂತ ಬಂದವರಿಗೆ ಬಂಧುವಾಗಿ, ಅನ್ಯಾಯದ ವಿರುದ್ಧ ಸಿಡಿದೆದ್ದು ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿ ಯಾವ ಸಿನಿಮಾ ಹೀರೋಗಳಿಗೂ ಕಮ್ಮಿ ಇಲ್ಲವೆಂಬಂತೆ ದೊಡ್ಡ ಅಭಿಮಾನಿ ಬಳಗವನ್ನೇ ಹೊಂದಿದ್ದಾರೆ. ಇನ್ನು ಚೆನ್ನಣ್ಣ ಈ ಹಂತಕ್ಕೆ ಬರಬೇಕಾದ್ರೆ ಅದರಿಂದಿನ ಪರಿಶ್ರಮ ಅಷ್ಟಿಷ್ಟಲ್ಲ. ಲೋಟ ತೊಳೆಯೋ ಕೆಲಸದಿಂದ ಹಿಡಿದು ಪೊಲೀಸ್ ವರಿಷ್ಠಾಧಿಕಾರಿ ಆಗುವವರೆಗಿನ ಅವರ ಜೀವನದ ಪಯಣ ಯುವಕರಿಗೆ ಮಾದರಿಯೇ ಸರಿ. ಈಗ ಯಾಕಿಷ್ಟೆಲ್ಲ ಹೇಳ್ತಿದ್ದೀನಿ ಅಂತೀರಾ? ಕನ್ನಡ ಕಿರುತೆರೆಯಲ್ಲೇ ಪ್ರಸಿದ್ಧಿ ಪಡೆದಿರುವ ಸಾಧಕರನ್ನ ಪರಿಚಯಿಸೋ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ರವಿಡಿ ಚೆನ್ನಣ್ಣನವರ್ ಬರ್ತಿದ್ದಾರಂತೆ. ಹೌದು, ರವಿಡಿ ಚೆನ್ನಣ್ಣನವರ ಅಭಿಮಾನಿಗಳು ಕಳೆದ 2 ಸಂಚಿಕೆಗಳಿಂದ ಚೆನ್ನಣ್ಣ ಅವರನ್ನ ವೀಕೆಂಡ್ ವಿತ್ ರಮೇಶ್ಗೆ ಕರೆಸಬೇಕು, ಅವರ ಸಾಧನೆಯ ಹಾದಿಯನ್ನ ಕನ್ನಡಿಗರ ಮುಂದೆ ಬಿಚ್ಚಿಡಬೇಕೆಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುತ್ತಲೇ ಇದ್ರು. ವೀಕ್ಷಕರ ಮನವಿಯನ್ನ ಗಣನೆಗೆ ತೆಗೆದುಕೊಂಡಿರುವ ಜಿ ವಾಹಿನಿ ಈ ಬಾರಿಯ ವೀಕೆಂಡ್ ವಿತ್ ರಮೇಶ್ ಸೀಸನ್ 3ಯ ಸಾಧಕರ ಸೀಟ್ನಲ್ಲಿ ರವಿಡಿ ಚೆನ್ನಣ್ಣ ಅವರನ್ನ ಕೂಡಿಸಲಿದೆಯಂತೆ. ಒಟ್ಟಿನಲ್ಲಿ ಮಾದರಿ ಪೊಲೀಸ್ ವರಿಷ್ಠಾಧಿಕಾರಿ ರವಿಡಿ ಚೆನ್ನಣ್ಣ ಕೊನೆಗೂ ವೀಕೆಂಡ್ ವಿತ್ ರಮೇಶ್ಗೆ ವೇದಿಕೆಗೆ ಬರುತ್ತಿದ್ದು, ಯಾವಾಗ ಎಷ್ಟನೇ ಎಪಿಸೋಡ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಎಂಬುದು ಮಾತ್ರ ಇನ್ನೂ ರಿವೀಲ್ ಆಗಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಸುದ್ದಿಗಳಿಗಾಗಿ ಜಸ್ಟ್ ವ್ಯೂನ ಸಬ್ಸ್ಕ್ರೈಬ್ ಮಾಡಿ.